ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ನಿಮಗೆ ಮನೆಯ ಅಡುಗೆ ಮನೆಗಳ ಪರಿಚಯವನ್ನು ಮಾಡ್ತಾನೆ ಇರ್ತೀವಿ. ಆದರೆ ಒಂದು ಸ್ವಲ್ಪ ಹೊಸತನ ಬೇಕಲ್ವಾ? ಹಾಗಾಗಿನೇ ಈ ಬಾರಿ ನಿಮಗೆ ಹೋಟೆಲ್ನ ಅಡುಗೆ ಮನೆ ಪರಿಚಯಿಸಲಿಕ್ಕೆ ನಾನು ಹೊರಟಿದ್ದೀನಿ. ಹಾಗೆಯೇ ಇನ್ನಷ್ಟು ವಿಭಿನ್ನ ಅಡುಗೆ ಮನೆಯ ಪರಿಕರಗಳನ್ನು ಕೂಡ ಪರಿಚಯಿಸ್ತೀನಿ. ಹಾಗಿದ್ರೆ ಬನ್ನಿ, ಒನ್ಸ್ ಅಗೇನ್ ವೆಲ್ಕಮ್ ಟು ಆಹಾ ಅಡುಗೆ ಮನೆ. ನಾವೀಗ ಈಶಾನ್ಯ ರೆಸ್ಟೋರೆಂಟ್ನ ಅಡುಗೆ ಮನೆಯಲ್ಲಿದ್ದೀವಿ. ಹೋಟೆಲ್ ಅಡುಗೆ ಮನೆ ಅಂತಂದರೆ ಮೂಗು ಮುರಿಯೋರೇ ಜಾಸ್ತಿ, ಆದರೆ ಈ ರೆಸ್ಟೋರೆಂಟ್ನ ಅಡುಗೆ ಮನೆ ಆಹಾ ಅನ್ನುವ ಹಾಗಿದೆಯಾ? ಬನ್ನಿ, ಅದನ್ನು ಪರಿಚಯಿಸಲಿಕ್ಕೆ ಅಂತಲೇ ನಮ್ಮೊಂದಿಗೆ ಆಹಾರ ಉದ್ಯಮಿ ಹಾಗೂ ಮಯೂರ ಗ್ರೂಪ್ನ ಮುಖ್ಯಸ್ಥರಾಗಿರುವಂತಹ ಶ್ರೀನಿವಾಸ್ ರಾವ್ ಅವರು ಇದ್ದಾರೆ. ಶ್ರೀನಿವಾಸ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ಧನ್ಯವಾದಗಳು. ನಾವು ಅಡುಗೆ ಮನೆ ಅಂತಂದ್ರೆ ಮನೆ ಅಡುಗೆ ಮನೆಗೂ ಹೋಟೆಲ್ ಅಡುಗೆ ಮನೆಗೂ ಬಹಳ ಭಿನ್ನವಾಗಿರುತ್ತೆ. ಹೋಟೆಲ್ ಅಡುಗೆ ಮನೆ ಅಂತಂದ್ರೆ ಅಯ್ಯೋ ಅನ್ನೋರೇ ಜಾಸ್ತಿ. ಸೊ ನಿಮ್ಮ ಅಡುಗೆ ಮನೆನ, ನಿಮ್ಮ ಹೋಟೆಲ್ನ ಅಡುಗೆ ಮನೆನ ಹೇಗೆ ಮಾಡ್ಕೊಂಡಿದ್ದೀರಿ? ನಾನು ಈ ಪಾಕಶಾಲೆಗಳ ಬಗ್ಗೆ ಹೇಳೋದಕ್ಕೂ ಮುಂಚೆ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲೇ ಆಗಿರಲಿ, ಮನೆಯಲ್ಲಾಗಿರಲಿ, ಹೋಟೆಲ್ಗಳಾಗಿರಲಿ, ಎಲ್ಲೇ ಆಹಾರವನ್ನು ತಯಾರು ಮಾಡುವಂತ ಎಲ್ಲೇ ಯಾವುದೇ ಒಂದು ಸಂದರ್ಭಗಳಾಗಿರಲಿ, ಯಾವುದೇ ಜಾಗದಲ್ಲಾಗಿರಲಿ, ಪಾಕಶಾಲೆ ಬಹಳ ಮುಖ್ಯ. ಪಾಕಶಾಲೆ ಅತ್ಯಾಧುನಿಕವಾಗಿ ಸುಸಜ್ಜಿತವಾಗಿದ್ದಲ್ಲಿ ಮನೆಗಳಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಒಂದು ಅವರ ಜೀವನ ಶುರುವಾಗದೆ ಮನೆಯಿಂದ. ಆ ಜೀವನ ಶುರುವಾಗಬೇಕಾದ್ರೆ ಒಳ್ಳೆ ಅಡುಗೆ ಮಾಡಬೇಕು, ಮನೆ ಒಡತಿ ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಆ ಮನೆ ಒಡತಿ ಖುಷಿಯಾಗಿರ್ಬೇಕಾದ್ರೆ ಅಡುಗೆ ಶಾಲೆ ಚೆನ್ನಾಗಿರ್ಬೇಕು. ಸೊ ಈಶಾನ್ಯದಲ್ಲಿ ಅದೇ ರೀತಿಯಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಅಡುಗೆ ಮನೆನೇ ಹೌದು. ನಮ್ಮ ಸಂಸ್ಥೆಗಳಲ್ಲಿ, ನನ್ನ ಉದ್ಯಮಗಳಲ್ಲಿ ನಾನು ಬಹಳ ಮುಖ್ಯವಾಗಿ ಅಡುಗೆ ಮನೆಗಳಿಗೆ ಆದ್ಯತೆ ಕೊಡ್ತೀನಿ. ನಮ್ಮ ಮನೆಯಲ್ಲೂ ಕೂಡ ಅದೇ ತರ ನಾನು ಅಡುಗೆ ಮನೆಗೆ ಜಾಸ್ತಿ ಆದ್ಯತೆಯನ್ನು ಕೊಟ್ಟಿದ್ದೀನಿ. ಓಕೆ. ಸೊ ನಿಮ್ಮ ಈ ಈಶಾನ್ಯ ರೆಸ್ಟೋರೆಂಟ್ನ ಅಡುಗೆ ಮನೆಯ ಸ್ಪೆಷಾಲಿಟಿ ಏನು? ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ನಾನು ಹೇಳಿದಾಗಿದೆ, ನಮ್ಮ ಬಾಣಸಿಗರು ಖುಷಿಯಾಗಿ ಅವ್ರಿಗೆ ಯಾವುದೇ ಒಂದು ಸ್ವೆಟ್ಟಿಂಗ್ ಬರದೇ ಇರೋ ರೀತಿಯಲ್ಲಿ ವಾತಾವರಣ ಚೆನ್ನಾಗಿರ್ಬೇಕು, ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಅವಾಗ ಅವ್ರ ಮೂಡ್ ಬರುತ್ತೆ. ಆ ಮೂಡ್ ಬಂದಾಗ ಏನಾಗುತ್ತೆ, ಅವ್ರು ಒಂದು ಒಳ್ಳೆ ಅಡುಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಮುಂಚೆ ಹೇಳಿದಾಗಲೇ ಅದಕ್ಕೆ ಬೇಗ ಸುಸಜ್ಜಿತವಾದ ಅಡುಗೆ ಪಾಕಶಾಲೆಯಲ್ಲಿ ಅಳವಡಿಸ್ಕೊಡ್ಬೇಕಾದ್ರೆ ಸಲಕರಣೆಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಎಷ್ಟು ದೊಡ್ಡ ಏರಿಯಾ ಬರುತ್ತೆ ಇದರಲ್ಲಿ? ನಮ್ದು 2000 ಅಡಿ ಜಾಗದಲ್ಲಿ ನಾವು ಉತ್ತಮವಾದ ಪಾಕಶಾಲೆಯನ್ನು ಅಳವಡಿಸ್ಕೊಂಡಿದ್ದೀವಿ. ಯಾವಾಗಲೂ ನಾವು 316L ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ನಮ್ಮ ಆಸಿಡ್ ಪ್ರೂಫ್ ಆಗಿರಬೇಕು. ಯಾವುದೇ ಇವಾಗ ನಿಂಬೆಹಣ್ಣುಗಳಲ್ಲಿ ಕೆಲವು ಆಸಿಡ್ ಇರುತ್ತೆ, ಅದು ಬಿದ್ದಾವಾಗ ಪಾತ್ರೆಯಿಂದ ಆಗುವಂತ ಕಿಲುಬುಗಳಿಂದ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ. ಹಾಗೇನೆ ಅಡುಗೆ ಮಾಡಬೇಕಾದ್ರೆ ಯಾವಾಗ್ಲೂ ಒಂದು ಗುಣಮಟ್ಟದ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳೇ ಆಗಿರಬೇಕು. ಸೊ ಇಲ್ಲಿ ಉಪಯೋಗಿಸಿರುವಂತಹ ಎಲ್ಲ ಪ್ರತಿಯೊಂದು ಪಾತ್ರೆಗಳಲ್ಲೂ ನೀವು ಫುಡ್ ಗ್ರೇಡ್ ಯೂಸ್ ಮಾಡಿರೋದು? 100% ಫುಡ್ ಗ್ರೇಡ್, ಅದರಲ್ಲೂ ಆಸಿಡ್ ಪ್ರೂಫ್ ಫುಡ್ ಗ್ರೇಡ್. ಓಕೆ ಓಕೆ. ಸೊ ಏನೇನು ಕೌಂಟರ್ಸ್ ಗಳನ್ನ ಮಾಡ್ಕೊಂಡು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನೋಡಿ, ನಾವು ಇಲ್ಲಿ ಈ ಒಂದು ಬಿಸಿಯನ್ನು ಹೊರಗಡೆ ಹಾಕ್ಲಿಕ್ಕೆ ಇದನ್ನ ನಾವು ಎಕ್ಸಾಸ್ಟ್ ಸಿಸ್ಟಮ್ ಅಂತ ಕರಿತೀವಿ. ಅತ್ಯಾಧುನಿಕವಾದಂತ ಒಂದು ಎಕ್ಸಾಸ್ಟ್ ಸಿಸ್ಟಮ್. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗಡೆ ಬಿಸಿ ಡೆವಲಪ್ ಆಗೋದಿಲ್ಲ, ಹೀಟ್ ಡೆವಲಪ್ ಆಗದಿದ್ದಾಗ ಆರೋಗ್ಯ ಬೇಗ ಹಾಳಾಗೋದಿಲ್ಲ. ಯಾವಾಗ ಹೀಟ್ ಡೆವಲಪ್ ಆಗುತ್ತೋ ಆವಾಗ ನಮ್ಮ ಅಡುಗೆ ಪದಾರ್ಥಗಳು ಬೇಗ ಹಾಳಾಗುತ್ತೆ. ಮತ್ತೆ ನಮ್ಮ ಅಡುಗೆ ಬಾಣಸಿಗರು ಕೂಡ ಬೇಗ ಅದನ್ನ ಅವರ ಒಂದು ಪೇಷನ್ಸ್ ನ ಕಳ್ಕೊಳ್ತಾರೆ, ಅವರಿಗೆ ಬೇಗ ಬೇಗ ಸುಸ್ತಾಗ್ತದೆ. ಅದರಿಂದ ಕೂಡ ಈ ಎಕ್ಸಾಸ್ಟ್ ಸಿಸ್ಟಮ್ ಇರೋದ್ರಿಂದ ಪರಿಪೂರ್ಣವಾದ ಒಂದು ಅಡುಗೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಪ್ರತಿ ಸಮಯದಲ್ಲೂ ಬಿಸಿ ಅದರಲ್ಲೇ ಇರುವಾಗ ಒಳ್ಳೆ ಫುಡ್ ಬರಬೇಕು ಅಂತಂದ್ರೆ ಅವ್ರ ಮೈಂಡ್ ಕೂಡ ಫ್ರೆಶ್ ಆಗಿರ್ಬೇಕು. ಅದಕ್ಕೆಲ್ಲ ಸೂಕ್ತವಾಗಿದೆ. ಹಾಗೇನೆ ಇವತ್ತು ಏನಾಗಿದೆ, ಎಲ್ಲಾ ಕಡೆ ಬಣ್ಣಗಳನ್ನು ಯೂಸ್ ಮಾಡ್ತಾರೆ ಅಡುಗೆಗಳಲ್ಲಿ. ನಾವು ಬಣ್ಣಗಳನ್ನು ಯೂಸ್ ಮಾಡದೇನೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ನಾವು ಆಹಾರ ಪದಾರ್ಥ ತಯಾರು ಮಾಡ್ತೀವಿ. ಯಾವಾಗ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಡುಗೆ ಮಾಡಬೇಕಾದ್ರೆ ಅವರಿಗೆ ಸರಿಯಾದ ಬೆಳಕು ಬಿದ್ದಲ್ಲಿ ಅವರಿಗೆ ಕರೆಕ್ಟ್ ಆದ ಒಂದು ಪದಾರ್ಥದ ಒಂದು ಬಣ್ಣ ಹೇಗೆ ನೀಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತದೆ. ಆ ಸರಿಯಾದ ನಮ್ಮ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಬಣ್ಣವನ್ನು ತೆಗಿಲಿಕ್ಕಾಗಿ ಕರೆಕ್ಟ್ ಆಗಿ ಸರಿಯಾಗಿ ಅವ್ರಿಗೆ ಗೊತ್ತಾಗ್ಲಿಕ್ಕೋಸ್ಕರ ನಾವು ಲೈಟಿನ ವ್ಯವಸ್ಥೆಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಅದೆಲ್ಲ ಫೈರ್ ಪ್ರೂಫ್ ಲೈಟ್.
ಮಟ್ಟದ ಸ್ಟವ್ಗಳಾಗಿರ್ಬೋದು, ನಮ್ಮ ಗ್ಯಾಸಿನ ಒಂದು ವ್ಯವಸ್ಥೆ, ಗ್ಯಾಸ್ ಪೈಪ್ ಲೈನ್ ವ್ಯವಸ್ಥೆಗಳಲ್ಲಿ ಕೂಡ ಸರಿಯಾದ ಪ್ರಮಾಣದಲ್ಲಿ ಗ್ಯಾಸ್ ಫ್ಲೋ ಆಗಬೇಕಾಗುತ್ತೆ. ಪ್ರತಿಯೊಂದು ಅಡಿಗೆಗೂ ನಿರ್ದಿಷ್ಟವಾದ ಶಾಖ ಬೇಕು, ನಿರ್ದಿಷ್ಟವಾದ ಶಾಖ. ಆ ನಿರ್ದಿಷ್ಟವಾದ ಶಾಖ ಬರಲಿಕ್ಕೆ ಏನೇನ್ ಬೇಕು ಅಂತ ತಿಳ್ಕೊಳ್ತಾರೆ. ನಮ್ಮ ಬಾಣಸಿಗರ ಹತ್ರ ಅದಕ್ಕೆ ಡಿಗ್ರಿ ಮೆಜರ್ಸ್ ಇರುತ್ತೆ. ಆ ಡಿಗ್ರಿ ಮೆಜರ್ಸ್ ಇಟ್ಟು ಅವ್ರು ಆಗಾಗ್ಗೆ ಚೆಕ್ ಮಾಡ್ಕೊಳ್ತಾ ಇರ್ತಾರೆ. ಓಕೆ. ಸೊ ಎಲ್ಲಾ ರೀತಿಯಲ್ಲಿ ನೀವು ಅದೇ ರೀತಿ ನೀವು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೀರಿ. ಕ್ವಾಲಿಟಿ ಔಟ್ಪುಟ್ಸ್ ಅಂದಾಗ ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕಾಗ್ತದೆ. ಜೊತೆಗೆ ಈ ಅಡಿಗೆ ಮಾಡ್ಬಿಡ್ತಾರೆ, ಆದರೆ ಅಡಿಗೆ ಮಾಡಾದ್ಮೇಲೆ ಆ ಕ್ಲೀನಿಂಗ್ ಇದೆಯಲ್ಲ ಅದು ದೊಡ್ಡ ಟಾಸ್ಕ್. ಅದರಲ್ಲೂ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ಈ ಕ್ಲೀನಿಂಗ್ ಹೇಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಇದನ್ನು ಒಂದು ಅತ್ಯುತ್ತಮವಾದ ಒಂದು ಇದನ್ನು ಅಳವಡಿಸಿಕೊಂಡಿದ್ದೀವಿ. ಅಲ್ಲಿ ನೋಡಿ ಕೋನ್ಸ್ರಿಲ್ ಅಂತ ನಾವು ಇಟ್ಟಿದ್ದೀವಿ. ಓಕೆ. ಪ್ರತಿ ದಿವಸ ನಾವು 4 ಬಾರಿ ಈ ಒಂದು ಕಿಚನ್ ಗಳನ್ನ ಹೈ ಪ್ರೆಷರ್ ಪಂಪ್ಗಳ ಮೂಲಕ ದಿವಸಕ್ಕೆ 4 ಬಾರಿ ಕಿಚನ್ ಕ್ಲೀನ್ ಮಾಡ್ತೀವಿ. ಆ ಕಿಚನ್ ಕ್ಲೀನ್ ಮಾಡ್ಲಿಕ್ಕೆ ವ್ಯವಸ್ಥೆ ಸರಿಯಾಗಿ ಇದ್ದಾವಾಗ ನಮ್ಮ ಹುಡುಗರು ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಈಶಾನ್ಯದ ಅಡುಗೆ ಮನೆಯ ಒಂದಿಷ್ಟು ದಿಕ್ಕುಗಳನ್ನು ನೋಡಿದ್ದಾಯಿತು. ಇನ್ನಷ್ಟು ಪರಿಚಯ ಮಾಡಿಕೊಳ್ಳೋಣ ಈ ಪುಟ್ಟ ಬ್ರೇಕ್ನ ನಂತರ.